ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವಿವತ್ತು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇವನ್ನ ನೋಡ್ಕೊತಾ ಇದ್ವಲ್ಲ, ಅದ್ರ ಪಾರ್ಟ್ 1ನಲ್ಲಿ ಅದ್ರ ಹೆಡ್ ಕ್ವಾರ್ಟರ್ಸು ಮತ್ತು ಎಕ್ಸ್ಟ್ರಾ ಡೀಟೇಲ್ಸ್ ಎಲ್ಲದೂ ಕೂಡ ನಾವು ನೋಡ್ಕೊಂಡಿದ್ದೀವಿ. ಇದು ಸೆಕೆಂಡ್ ಪಾರ್ಟು. ಇದರಲ್ಲಿ ಮತ್ತು ಫಸ್ಟ್ ಪಾರ್ಟಲ್ಲಿ ಎಲ್ಲದೂ ಕೂಡ ಕವರ್ ಆಗೋಗ್ಬಿಟ್ಟಿರುತ್ತೆ. ಇಂಪಾರ್ಟೆಂಟ್ ಇರೋಂಥ ಆರ್ಗನೈಸೇಷನು ಮತ್ತು ಅವುಗಳ ಹೆಡ್ ಕ್ವಾರ್ಟರ್ಸು, ಎಕ್ಸ್ಟ್ರಾ ಡೀಟೇಲ್ಸ್ ಎಲ್ಲದೂ ಕೂಡ ಕವರ್ ಆಗಿರುತ್ತೆ. ಅದನ್ನು ನೋಡಿಲ್ಲ ಅಂತಂದರೆ ನೋಡ್ಕೊಂಡಿರಿ. ಇದೊಂಥರ ಇಂಟರ್ನ್ಯಾಷನಲ್ ಅಫೇರ್ಸಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇದು. ಆರ್ಗನೈಸೇಷನ್ಸ್ ಮೇಲೆ ನೀವು ಹಳಿ ಕ್ವೆಶನ್ ಪೇಪರ್ಸ್ ಏನಾದರೂ ನೋಡ್ಕೊಂಡಿದ್ದಿದ್ರೆ ಇದರಿಂದ ಕ್ವೆಶನ್ಸ್ ಅಂತೂ ಕೇಳಿರ್ತಾರೆ. ಅದ್ರ ಜೊತೆಗೆ ನಿಮ್ಗೆ ಇವುಗಳ ನೋಟ್ಸು PDFs ಎಲ್ಲ ಬೇಕಾಗಿದ್ದರೆ ಕಂಪ್ಲೀಟ್ ಮ್ಯಾರಥಾನಿಂದು ಇಲ್ಲಿ ಕೊಟ್ಟಿರೋಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಸೊ ಎಕ್ಸ್ಟ್ರಾ ಡೀಟೇಲ್ಸ್ ಏನಿರುತ್ತೆ ಅದನ್ನು ನಾನು ಇಲ್ಲಿ ರೈಟ್ ಸೈಡಲ್ಲಿ ಬರೆದಿರ್ತೀನಿ, ಅದನ್ನು ಕೂಡ ನೀವು ನೋಟ್ ಮಾಡ್ಕೊಂಡಿರಿ. ಅವುಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಒಂದು ನೋಡ್ಕೊಳ್ಳೋಣ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದು, ಆಯಿತಾ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ILO ಹೆಡ್ ಕ್ವಾರ್ಟರ್ಸ್ ಅಂತಂದರೆ ಜೆನೀವಾ, ಸ್ವಿಟ್ಜರ್ಲ್ಯಾಂಡಲ್ಲಿ ಇರುವಂಥದ್ದು. ಸೊ ಜೆನೀವಾ ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಇದನ್ನು ನೋಡಿ 1990ನಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು. ಸೊ ಅದಕ್ಕೆ ಮೊನ್ನೆ 2019 ಇತ್ತಲ್ಲ, 2 ವರ್ಷ ಮುಂಚೆ, ಆ ಟೈಮಲ್ಲಿ ಇದರದ್ದು 100th ಆ್ಯನಿವರ್ಸರಿನೂ ಕೂಡ ಸೆಲೆಬ್ರೇಟ್ ಮಾಡ್ಕೊಂಡಿದ್ರು. ಇದೊಂದು ಟ್ರೀಟಿ ಮೂಲಕ ಮಾಡ್ಕೊಂಡಿದ್ರು. ಆ ಟ್ರೀಟಿ ಹೆಸರು ಬಂದ್ಬಿಟ್ಟು ಏನು ಅಂತಂದರೆ ಟ್ರೀಟಿ ಆಫ್ ವರ್ಸಲೇಸ್. ಟ್ರೀಟಿ ಆಫ್ ವರ್ಸಲೇಸ್. ಈ ಟ್ರೀಟಿಯಿಂದ ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡ್ಬಿಟ್ಟಿದ್ರು. ಇದೊಂದು ಲೀಗ್ ಆಫ್ ನೇಷನ್ಸ್ ಅಂತ ಇತ್ತಲ್ಲ ಮುಂಚೆ, ಯುನೈಟೆಡ್ ನೇಷನ್ಸ್ಗಿಂತ ಮುಂಚೆ ಲೀಗ್ ಆಫ್ ನೇಷನ್ಸ್ ಅಂತ ಇತ್ತು. ಸೊ ಲೀಗ್ ಆಫ್ ನೇಷನ್ಸಿಂದೊಂದು ಅಫಿಲಿಯೇಟೆಡ್ ಏಜೆನ್ಸಿ ಆಗಿತ್ತಿದು. ಅದಾದಮೇಲೆ ಇದು ಫಸ್ಟ್ ಅಫಿಲಿಯೇಟೆಡ್ ಸ್ಪೆಷಲೈಸ್ಡ್ ಏಜೆನ್ಸಿ ಆಯಿತು ಯುನೈಟೆಡ್ ನೇಷನ್ಸಿಂದು 1946ಅಲ್ಲಿ. ಇದರ ಹೆಡ್ ಕ್ವಾರ್ಟರ್ಸು ಜೆನೀವಾ, ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಮೇನು ಗೋಲ್ ಏನಿರುತ್ತೆ ಅಂತಂದರೆ ಇದ್ರದ್ದು ಸೋಷಲ್ ಜಸ್ಟಿಸ್ ಪ್ರೊವೈಡ್ ಮಾಡೋದೇ ಇವ್ರದ್ದು ಮೇನು ಏಮ್ ಇರುತ್ತೆ. ಅಂತಂದರೆ ಸೋಷಲ್ ಜಸ್ಟಿಸು, ಪೀಸು ಇವೆಲ್ಲದೂ ಕೂಡ ಇದಕ್ಕೆ ಮೇನ್ ಆಗಿರುತ್ತೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ 1969ನಲ್ಲಿ ಇದಕ್ಕೆ ನೊಬೆಲ್ ಪೀಸ್ ಪ್ರೈಸು ಕೂಡ ಸಿಕ್ಕಿತ್ತು. ನೊಬೆಲ್ ಪೀಸ್ ಪ್ರೈಸು ಕೂಡ ಸಿಕ್ಕಿತ್ತು. ಇಸ್ರೋನು ಕೂಡ ಆ ಟೈಮಲ್ಲೇ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು. ಯಾಕಂತಂದರೆ ಇವರು ಎಲ್ಲ ಕ್ಲಾಸಸಲ್ಲೂ ಕೂಡ ಪೀಸ್ ಜಾಸ್ತಿ ಮಾಡ್ತಾಯಿದ್ರು. ಅದಾದಮೇಲೆ ಡೀಸೆಂಟ್ ವರ್ಕು ಪರ್ಸ್ಯೂ ಮಾಡ್ಕೋಬೇಕು, ಅದಾದಮೇಲೆ ಜಸ್ಟಿಸ್ ಕೊಡಬೇಕು ವರ್ಕರ್ಸಿಗೆ, ಈ ಥರದ್ದೆಲ್ಲದು ಇವ್ರು ಪ್ರೊವೈಡ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಇವರಿಗೆ ನೊಬೆಲ್ ಪೀಸ್ ಪ್ರೈಸು ಕೂಡ ಸಿಕ್ಕಿತ್ತು 1969ನಲ್ಲಿ. ನೆಕ್ಸ್ಟ್ ಒಂದು ನಾವು ನೋಡ್ಕೊಳ್ಳೋಣ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಸೊ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿಂದ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ವಾಷಿಂಗ್ಟನ್ DC ಇರುವಂಥದ್ದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು. ಸೊ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು ಇದನ್ನು ಯಾವಾಗ ಸೆಟಪ್ ಮಾಡ್ಕೊಂಡಿದ್ರು ಅಂತಂದರೆ 1944ರಲ್ಲಿ ಇದನ್ನು ಸೆಟಪ್ ಮಾಡಿದರು ಅಥವಾ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು. ಇದನ್ನು ಫಂಡ್ ಅಂತಲೂ ಕೂಡ ಕರೀತಾರೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನ ಫಂಡ್ ಅಂತಲೂ ಕೂಡ ಕರೀತಾರೆ. ಇದನ್ನು ನೋಡಿ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಇನ್ ಬ್ರೆಟನ್ ವುಡ್ ಇತ್ತಲ್ಲ, ಸೊ ಬ್ರೆಟನ್ ವುಡ್ ಕಾನ್ಫರೆನ್ಸ್ ಅಂತಲೂ ಕೂಡ ಕರೀತಾರೆ ಅದನ್ನು. ಸೊ ಬ್ರೆಟನ್ ವುಡ್ ಕಾನ್ಫರೆನ್ಸಲ್ಲೇ ಇದನ್ನು ಎಸ್ಟಾಬ್ಲಿಷು ಮಾಡ್ಕೊಂಡಿರುವಂಥದ್ದು. ಸೊ ಆ ಕಾನ್ಫರೆನ್ಸಲ್ಲಿ ಟೋಟಲಾಗಿ 44 ದೇಶಗಳಿತ್ತು. ಅವೆಲ್ಲದೂ ಕೂಡ ಒಂದು ಎಕನಾಮಿಕ್ ಕೋಆಪ್ರೇಷನ್ ಬಿಲ್ಡ್ ಮಾಡ್ಕೋಬೇಕು. ಈ ಥರ ಗ್ರೇಟ್ ಡಿಪ್ರೆಷನ್ 1930s ಆದಮೇಲೆ ಏನು ಗ್ರೇಟ್ ಡಿಪ್ರೆಷನ್ ಬಂತಲ್ಲ, ಅದಾದಮೇಲೆ ಆ ಥರ ಸಿಚುವೇಶನ್ ಬರಬಾರ್ದು ಅಂತ ಹೇಳ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದರು. ಇದನ್ನು ಬ್ರೆಟನ್ ವುಡ್ ಅಗ್ರಿಮೆಂಟ್ ಅಂತಲೂ ಕೂಡ ಇದನ್ನು ಕರಿತಾ ಇರ್ತಾರೆ. ಬಟ್ ಫಂಡ್ ಅಂತಲೂ ಕೂಡ ಇದನ್ನು ಕರಿತಾ ಇರ್ತಾರೆ, ನೋಡ್ಕೊಂಡಿರಿ. ನೆಕ್ಸ್ಟು ನಮಗೆ ಇಂಟರ್ನ್ಯಾಷನಲ್ ಮೆರಿಟೈಮ್ ಆರ್ಗನೈಸೇಷನ್ ಅಥವಾ IMO. ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದಲ್ಲಿ ಲಂಡನ್, UK ಅಲ್ಲಿದೆ ಇದರ ಹೆಡ್ ಕ್ವಾರ್ಟರ್ಸು. ಇಂಟರ್ನ್ಯಾಷನಲ್ ಮೆರಿಟೈಮ್ ಆರ್ಗನೈಸೇಷನ್ ಇದು ನೋಡಿ ಯುನೈಟೆಡ್ ನೇಷನ್ಸಿಂದ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ. ಇದೂ ಕೂಡ ಯುನೈಟೆಡ್ ನೇಷನ್ಸಿಂದು ಸ್ಪೆಷಲೈಸ್ಡ್ ಏಜೆನ್ಸಿ. ಇದರದ್ದು ಕೆಲಸ ಏನಿರುತ್ತೆ ಅಂತಂದರೆ, ಇದು ಏನು ಶಿಪ್ಮೆಂಟ್ಗಳೆಲ್ಲ ನಡೀತಾ ಇರ್ತಾವಲ್ಲ, ಶಿಪ್ಗಳಲ್ಲಿ ಶಿಪ್ಮೆಂಟ್ ಏನು ನಡೀತಾ ಇರುತ್ತೆ ಅವುಗಳಿಂದ ಪೊಲ್ಯೂಷನ್ನು ಎಲ್ಲಿ ಮರೈನ್ ರೀಜನಲ್ಲಿ ಪೊಲ್ಯೂಷನ್ ಅಂತಂದರೆ ಸಿಯಲ್ಲಿ ಪೊಲ್ಯೂಷನ್ ಆಗಬಾರ್ದು, ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವರು ನೋಡ್ತಾ ಇರ್ತಾರೆ. IMO ಅದ್ರ ಜೊತೆಗೆ ಅದು ಪಾಲಿಸೀಸ್ ಏನು ಮಾಡ್ಕೊಂಡಿರ್ತಾರಲ್ಲ ಅದನ್ನು ಎನ್ಫೋರ್ಸ್ ಮಾಡ್ಕೊಳ್ಳೋಂಥದ್ದಿಲ್ಲ, ಏನೂ ನೋಡ್ಕೊಳ್ಳಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇರೋಂಥದ್ದು ಇದೆ ಇದು, ನೋ ಎನ್ಫೋರ್ಸ್ಮೆಂಟ್. ಸೊ ಏನು ಎನ್ಫೋರ್ಸ್ ಅಂತೂ ಏನೂ ಮಾಡಲ್ಲ. ಇದೊಂಥರ ರೆಗ್ಯುಲೇಟರಿ ಆಗಿರುತ್ತೆ. ನೇಚರ್ ಇದ್ರದ್ದು ತುಂಬ ರೆಗ್ಯುಲೇಟರಿ ಆಗಿರುತ್ತೆ. ಸದ್ಯಕ್ಕೆ ನಾವು ನೋಡಬೇಕು ಅಂತಂದರೆ 174 ಮೆಂಬರ್ಸ್ ಇದ್ದಾರೆ ಇದರಲ್ಲಿ. ಈ ವರ್ಷ ಒಲಿಂಪಿಕ್ಕು ಕೂಡ ನಡೀತಾ ಇದೆಯಲ್ಲ, ಸೊ ಅದಕ್ಕೋಸ್ಕರ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಇದ್ರ ಬಗ್ಗೆನೂ ಕೂಡ ನಾವು ನೋಡ್ಕೊಳ್ಳೋಣ. ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಲೆಸಾನ್, ಸ್ವಿಟ್ಜರ್ಲ್ಯಾಂಡಲ್ಲಿ ಇರುವಂಥದ್ದು. ಸೊ 2020ಯಲ್ಲೇ ನಮಗೆ ಇದು ಟೋಕಿಯೋ ಒಲಿಂಪಿಕ್ಸ್ ನಡಿಬೇಕಾಗಿತ್ತು. ಯಾವುದು ಅಂತಂದರೆ ಇವಾಗ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ 2020ಯಲ್ಲಿ ನಮಗೆ ಟೋಕಿಯೋ ಒಲಿಂಪಿಕ್ಸ್ ನಡಿಬೇಕಾಗಿತ್ತು.
ಬಟ್ ಅದನ್ನು ಕೋವಿಡ್ ಇರೋದ್ರಿಂದ ಅದನ್ನು ಪೋಸ್ಟ್ಪೋನ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತ ನಾವು ನೋಡಬೇಕು ಅಂತಂದರೆ ತುಂಬಾ ಓಲ್ಡ್ ಆಗಿರೋಂಥದ್ದು ಆರ್ಗನೈಸೇಷನ್ ಇದು. ಯಾಕೆಂತಂದರೆ ಒಲಿಂಪಿಕ್ಸ್ ತುಂಬ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದ್ದಲ್ಲ, 1894 ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದರು. ಸೊ ಇದರಲ್ಲಿ ಏಮ್ ಏನಿರುತ್ತೆ ಅಂತಂದರೆ ರೆಗ್ಯುಲರಾಗಿ ಇದು ಒಲಿಂಪಿಕ್ ಗೇಮ್ಸ್ ಕಂಡಕ್ಟ್ ಮಾಡ್ಕೋಬೇಕು, ಈ ಥರದ್ದು ಒಲಿಂಪಿಕ್ ಮೂವ್ಮೆಂಟ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವರು ನಡೆಸ್ತಾ ಇರ್ತಾರೆ. ಸೊ ಈ ವರ್ಷವೂ ಇರೋದ್ರಿಂದ ಈ ಪಾಯಿಂಟ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹೆಡ್ ಕ್ವಾರ್ಟರ್ಸು ಲಜಾನ್ ಸ್ವಿಟ್ಜರ್ಲ್ಯಾಂಡಲ್ಲಿ ಇದೆ. ನೆಕ್ಸ್ಟು ನಾನ್ ಅಲೈನ್ಡ್ ಮೂಮೆಂಟ್ ನೋಡಿ, ಇದರ ಹೆಡ್ ಕ್ವಾರ್ಟರ್ಸು ಜಕಾರ್ತಾ ಇಂಡೋನೇಷ್ಯಾದಲ್ಲಿರುವಂಥದ್ದು. ಸೊ ಮುಂಚೆ ಏನಾಗಿತ್ತು ಅಂತಂದರೆ 2 ಡಿವಿಷನ್ ಆಗೋಗ್ಬಿಟ್ಟಿತ್ತು ವರ್ಲ್ಡಲ್ಲಿ, US ಸೈಡು ಮತ್ತು USSR ಸೈಡು ಅಂತ ಹೇಳ್ಬಿಟ್ಟು. USSR ಅಂತಂದರೆ ಇವಾಗಿರೋಂಥ ರಷ್ಯಾ. ಆ ಟೈಮಲ್ಲಿ ಇಂಡೋನೇಷಿಯನ್ ಪ್ರೈಮ್ ಮಿನಿಸ್ಟರು ಮತ್ತು ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ನಾವು ಇಬ್ಬರದು ಸೈಡಲ್ಲ ಅಂತ ಹೇಳ್ಬಿಟ್ಟು ನಾನ್ ಅಲೈನ್ಡ್ ಮೂಮೆಂಟ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅದರ ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ಜಕಾರ್ತಾಲ್ಲಿ ಇರುವಂಥದ್ದು. ನೆಕ್ಸ್ಟು ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್. ಸೊ ಇದು ಕೋರ್ಟ್ ಆಗಿರೋದ್ರಿಂದ ಇದು ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ನು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದರೆ ಹೇಗ್, ನೀದರ್ಲ್ಯಾಂಡ್ಸಲ್ಲಿ ಇರೋವಂಥದ್ದು. ಇದು ಸಾರ್ಕು ನಮಗೆಲ್ಲರಿಗೂ ಗೊತ್ತಿರೋಂಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟು ಮತ್ತು ರೆಗ್ಯುಲರ್ ಕೇಳುವಂಥ ಕ್ವೆಶನ್ನು. ಇದರ ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ಕಾಠ್ಮಂಡು, ನೇಪಾಳಲ್ಲಿರುವಂಥದ್ದು. ನೆಕ್ಸ್ಟು ನಾವು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಥವಾ SCO ಬಗ್ಗೆ ನೋಡ್ಕೊಳ್ಳೋಣ. ಸೊ SCO ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ಬೀಜಿಂಗ್, ಚೈನಾದಲ್ಲಿದೆ. ಸೊ ಕೆಲವೊಂದು ಆರ್ಗನೈಸೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದರದ್ದು ಪಾಯಿಂಟ್ಸ್ ಬರಿತಾ ಇರ್ತೀನಿ, ಅದನ್ನು ನೋಡ್ಕೊಂಡಿರಿ. ಸೊ ನೋಡಿ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನು ಇದು ನಮಗೆ ಸ್ಟಾರ್ಟ್ ಆಗಿರೋಂಥ ಟೈಮಲ್ಲಿ ಇಂಡಿಯಾ ಆಗಿರಲಿ, ಪಾಕಿಸ್ತಾನ ಆಗಿರಲಿ, ಇದೆಲ್ಲ ಇವ್ರದ್ದು ಮೆಂಬರ್ಸ್ ಆಗಿರಲಿಲ್ಲ. ಇದನ್ನು ನೋಡಿ ಕ್ರಿಯೇಟ್ ಮಾಡಿರೋವಂಥದ್ದು 2003 ಬಂದಿತ್ತು. ಎನ್ಫೋರ್ಸಿಗೆ ಮಾಡಿರೋವಂಥದ್ದು 2003. ಅದಾದಮೇಲೆ ಏನಾಯಿತು ಅಂತಂದರೆ 2017 ಅಸ್ತಾನ ಅಲ್ಲಿ ಒಂದು ಸಮಿಟ್ ನಡೀತಿದ್ರದ್ದು. ಅಸ್ತಾನ ಅಲ್ಲಿ ನಡೆದಿರುವಂಥ ಸಮಿಟಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ಇಬ್ಬರೂ ಕೂಡ ಇದನ್ನು ಜಾಯಿನ್ ಆಗಿದ್ದಿದ್ರು. ಸೊ ಇದರಲ್ಲಿ ಡಿಸಿಷನ್ ಮೇಕಿಂಗ್ ಬಾಡಿ ಒಂದಿದೆ. ಇದರ ರಿಲೇಟೆಡ್ ಡಿಸಿಷನ್ ಮೇಕಿಂಗ್ ಬಾಡಿ HSC ಅಂತ, ಹೆಡ್ಸ್ ಆಫ್ ಸ್ಟೇಟ್ ಕೌನ್ಸಿಲ್ ಅಂತ ಆಗಿರುತ್ತೆ. ಇದರಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಂದ್ಬಿಟ್ಟು ಚೈನೀಸ್ ಮತ್ತು ರಷ್ಯನ್ ಆಗಿರುತ್ತೆ. ಸೊ ಇದೊಂಥರ ಚೈನಾದೇ ಇನಿಷಿಯೇಟಿವ್ ಇದು, ಚೈನಾ ಮತ್ತು ರಷ್ಯಾ ಅವರ ಇನಿಷಿಯೇಟಿವ್ ಇದು. ಸೊ ಇದರಲ್ಲಿ ನಾವು ಎಕ್ಸಾಂಪಲು ಮೆಂಬರ್ಸ್ ನೋಡ್ಕೋಬೇಕು ಅಂತಂದರೆ ಯಾರಾಗಿರ್ತಾರೆ, ನಮಗೆ ಚೈನಾ, ಇಂಡಿಯಾ, ಕಜಾಕಿಸ್ತಾನು, ಕಿರ್ಗಿಸ್ತಾನು, ರಷ್ಯಾ, ಪಾಕಿಸ್ತಾನು, ತಜಿಕಿಸ್ತಾನು ಮತ್ತು ಉಜ್ಬೇಕಿಸ್ತಾನು. ಇವೆಲ್ಲದೂ ಕೂಡ 8 ಕಂಟ್ರೀಸ್ ಏನಿದಾವಲ್ಲ, ಇವೆಲ್ಲದೂ ಕೂಡ ಮೆಂಬರ್ ಕಂಟ್ರೀಸು. ಅದಾದಮೇಲೆ 4 ಅಬ್ಸರ್ವರ್ ಸ್ಟೇಟ್ಸ್ ಅಂತ ಇಟ್ಟಿದ್ದಾರೆ. ಅದರಲ್ಲಿ ಅಫ್ಘಾನಿಸ್ತಾನು, ಬೆಲಾರುಸು, ಇರಾನು, ಮಂಗೋಲಿಯಾನು ಬರುತ್ತೆ. ಇರಾನು ಒಂದು ಅಬ್ಸರ್ವರ್ ಸ್ಟೇಟ್ ಅನ್ನೋದನ್ನ ನೆನ್ಪಿಟ್ಕೊಂಡಿರ್ಬೇಕು ನೀವು, ಇಂಪಾರ್ಟೆಂಟ್ ಆಗಿರುತ್ತದು. ನೆಕ್ಸ್ಟ್ ಒಂದು ನಾವು ನೋಡ್ಕೊಳ್ಳೋಣ, ಯುನೆಸ್ಕೋ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಎಲ್ಲಿದೆ ಅಂತಂದರೆ ಲಂಡನ್, ಯುನೈಟೆಡ್ ಕಿಂಗ್ಡಮಲ್ಲಿದೆ. ಸೊ ಇದು ಎಜುಕೇಷನಲ್ ಮತ್ತು ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನು. ಇವ್ರದ್ದು ಬೇರೆ ಬೇರೆ ಥರದ್ದು ರಿಪೋರ್ಟ್ಸ್ ಎಲ್ಲದೂ ಕೂಡ ರಿಲೀಸ್ ಮಾಡ್ತಾ ಇರ್ತಾರೆ. ಬಟ್ ಇದು ಯುನೈಟೆಡ್ ನೇಷನ್ಸ್ ಬಗ್ಗೆ ಕಂಪ್ಲೀಟಾಗಿ ನಾವು ನೋಡ್ಕೊತಾ ಇರೋಂಥ ಟೈಮಲ್ಲಿ ಇದ್ರ ಬಗ್ಗೆ ನೋಡ್ಕೊಳ್ಳೋಣ. ನೆಕ್ಸ್ಟ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇವಾಗ ಜಾಸ್ತಿ ನ್ಯೂಸಲ್ಲಿರೋದ್ರಿಂದ ಇದರ ಹೆಡ್ ಕ್ವಾರ್ಟರ್ಸು ಜೆನಿವಾ, ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಸೌತ್ ಏಷ್ಯಾ ಕೋಆಪರೇಟಿವ್ ಎನ್ವೈರ್ಮೆಂಟ್ ಪ್ರೋಗ್ರಾಮು, ಇದರ ಹೆಡ್ ಕ್ವಾರ್ಟರ್ಸು ಶ್ರೀಲಂಕಾ, ಕೊಲಂಬೋಲ್ಲಿರುವಂಥದ್ದು. ನೆಕ್ಸ್ಟು ಪೆಸಿಫಿಕ್ ಐಲ್ಯಾಂಡ್ಸ್ ಫೋರಮ್ಮು ನಮಗೆ ಇಲ್ಲಿ ಸುವಾ, ಫಿಜಿಯಲ್ಲಿರುವಂಥದ್ದು. ಆರ್ಗನೈಸೇಷನ್ ಫಾರ್ ಪ್ರೊಹಿಬಿಷನ್ ಆಫ್ ಕೆಮಿಕಲ್ ವೆಪನ್ಸ್ನ ಪ್ರೊಹಿಬಿಟ್ ಮಾಡ್ಕೋಬೇಕು ಅಂತ ಒಂದು ಆರ್ಗನೈಸೇಷನ್ ಇದೆ. ಅದರ ಹೆಡ್ ಕ್ವಾರ್ಟರ್ಸು ಹೇಗಲ್ಲಿರುವಂಥದ್ದು, ನೆದರ್ಲ್ಯಾಂಡ್ಸು. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್, ಜೆನಿವಾ, ಸ್ವಿಟ್ಜರ್ಲ್ಯಾಂಡಲ್ಲಿ ಇರುವಂಥದ್ದು. ಇಂಟರ್ಪೋಲ್ ನೀವು ಕೇಳಿರ್ತೀರ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್, US ಅಲ್ಲಿಲ್ಲ, ಇದು ಫ್ರಾನ್ಸಲ್ಲಿರುವಂಥದ್ದು, ಲಿಯೋನಲ್ಲಿ. ಸೊ ಪ್ರೀವಿಯಸ್ ಪಾರ್ಟಲ್ಲಿ ನಾವು ಫಸ್ಟ್ ಪಾರ್ಟಲ್ಲಿ ಬೇರೆ ಹೆಡ್ ಕ್ವಾರ್ಟರ್ಸ್ ನೋಡ್ಕೊಂಡಿದ್ವಿ. ಬ್ರಿಕ್ಸಿನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ನೆನಪಿದ್ರೆ ಕಮೆಂಟ್ ಸೆಕ್ಷನಲ್ಲಿ #, ಅಂತ ಹೇಳ್ಬಿಟ್ಟು ಆನ್ಸರ್ನ ಕಮೆಂಟ್ ಮಾಡ್ಕೊಂಡಿರಿ. ನೋಟ್ಸು PDFಸ್ಗಳಿಗೋಸ್ಕರ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.